ಹೆಂಗಿದೆ ನೋಡಿ ಲವ್ ಸ್ಟೋರಿ ಇರ್ಬಾರ್ದು. ಬಟ್ ಟೆಲ್ ಮಿ, ಆಯ್ತು ಅವ್ರದ್ದು ಫೋನ್ ಕರೆಕ್ಟೇ, ಬಟ್ ಹೆಂಗ್ ಕಾಣಿಸ್ತಾರೆ? ಫೋಟೋದಲ್ಲಿ ಇರೋ ಥರನೇ ಕಾಣಿಸ್ತಾರಾ? ಅದು ಭಯ ಆಯಿತು. ಸೊ ನಾನೇನು ಮಾಡಿದ್ವಿ, ನಾವು ಮೀಟ್ ಮಾಡಿದ್ದು August 15th. ಅಂತ ಒಳ್ಳೆ ದಿನ, ಇಂಡಿಪೆಂಡೆನ್ಸ್ ಡೇ ದಿವಸ ಮೀಟ್ ಮಾಡಿ ನಾನು ಪ್ರಪೋಸ್ ಮಾಡಿದೆ. ಅಂದ್ರೆ ಡೈರೆಕ್ಟ್ ಮೀಟ್ ಅಂತ? ನೋ. ನಾನು ಅವಾಗ ಚಂಚಂದ್ರದಲ್ಲಿ ಫ್ರೆಂಡ್ಸ್ ಜೊತೆ ಇದ್ದೆ. ಸೊ ಅವತ್ತು ನಾನು ಏನ್ ಮಾಡಿದ್ದೆ, ಅವರೊಂದು ಜಾಗ ಇತ್ತಲ್ಲ, ರೆಸ್ಟೋರೆಂಟ್, ಅವ್ಳು ಹೀರೋಯಿನ್ ಅಂತ ಗೊತ್ತಾಯ್ತು, ಪ್ರೊಫೈಲ್ ಒರಿಜಿನಲ್ ಅಂತೆಲ್ಲ ಗೊತ್ತಾಯ್ತು. ಹೀರೋಯಿನ್ ರೇಂಜ್ ಅಲ್ಲಿ ಇರೋರು ನನ್ನ ಹತ್ರ ಗೊತ್ತಾಗ ನಂಗೆ ಅದು ಭಯ ಇತ್ತು. ಬಟ್ ಮೀಟ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಏನು ಅಂತ. ಹಂಗೆ ಮತ್ತೆ ನಾವು 3 months ಫೇಸ್ ಟು ಫೇಸ್ ನೋಡ್ದಲ್ಲ ಇಷ್ಟಪಟ್ಟಿರೋದು. ನಾವು ನೋಡಿರ್ಲಿಲ್ಲ. ಬಟ್ ಒಂದು ಗುಡ್ ಫೀಲ್ ಇತ್ತಾ? ಏನದು ನಮ್ಗೆ ಸರ್, ನನ್ಗೆ ಆತರ ಥಾಟ್ಸ್ ಇರ್ಲಿಲ್ಲ. ಬಟ್ ಏನ್ ಫೀಲ್ ಅದು? ಫೀಲ್ ಅಂದ್ರೆ ಇವ್ರು ತುಂಬಾ ಕೇರ್ ಮಾಡ್ತಿದ್ರು, ಅದು ಇಷ್ಟ ಆಗ್ತಾ ಇತ್ತು ನನ್ಗೆ. ಕೇರ್ ಅಂದ್ರೆ ಯಾವ ತರ? ಕೇರ್ ಅಂದ್ರೆ ಇವಾಗ ಇನ್ ಕೇಸ್ ನಾರ್ಮಲ್ ಹುಡುಗಿರ್ದೇನ ಪರ್ಸನಲ್ ಪ್ರಾಬ್ಲಮ್ ಅಂದ್ರೆ ಏನಾದ್ರು ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಟೈಮಲ್ಲಿ ಹುಷಾರಾಗಿರಿ ಆತರ ಎಲ್ಲ. ಮೇನ್ ಬೇಕಾಗಿರೋದು ಹುಡುಗಿಗೆ ಅದೇ ಅಲ್ವಾ, ಆತರ ತುಂಬಾ ಕೇರ್ ಮಾಡ್ತಾ ಇದ್ರು ಆ ವಿಷಯದಲ್ಲಿ. ಈ ತರ ಕೇರ್ ಮಾಡಿರೋ ಹುಡುಗರನ್ನ ಅಲ್ಲಿ ತನಕ ನೋಡೇ ಇರ್ಲಿಲ್ವಾ? ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ವಾ? ಇಲ್ಲ ಗಮನಿಸಿರ್ಲಿಲ್ವಾ? ಮಾಸ್ಟರ್ ಪೀಸ್. ಅಂದ್ರೆ ತುಂಬಾ ಕೇರ್, ನಾರ್ಮಲ್ ಸ್ವಲ್ಪನೂ ಅಲ್ಲ, ಜಾಸ್ತಿ ಓವರ್ ಕೇರ್ ಜಾಸ್ತಿ ಮಾಡ್ತಾರೆ. ಅಂದ್ರೆ ಎಲ್ಲಿ ನಡ್ಕೊಂಡು ಹೋದ್ರೆ ನನಗ್ ನೋವಾಗುತ್ತೋ ಅನ್ನೋ ತರ. ಇಲ್ಲ ಸರ್, ಪ್ರತಿಯೊಬ್ಬ ಟ್ಯಾಲೆಂಟೆಡ್ ಕಲಾವಿದ ಸರ್. ಎಷ್ಟು ಅಲ್ಟಿಮೇಟ್ ಕೇರ್ ಅಂದ್ರೆ, ಎವ್ರಿ ಮಾರ್ನಿಂಗ್ ಫೋನ್ ಮಾಡಿ ನಾಷ್ಟ ಮಾಡ್ದ, ಮಧ್ಯಾಹ್ನ ಊಟ ಮಾಡ್ದ, ಇದೆಲ್ಲ ಆಗಿ ಏನಾದರೂ ತಗೊಂಡ ಜ್ವರ ಅಂತಂದ್ರೆ ಎಲ್ಲ ಹುಡುಗರು ಕೇರ್ ಮಾಡ್ತಾರೆ ಸರ್. ಬಟ್ ಆ ಕೇರು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಗುಣ ಇರೋ ಹುಡುಗಿ ಇರಬೇಕು. ಅಕ್ಸೆಪ್ಟ್ ಮಾಡ್ಕೊಂಡಾಗಲೇ ಅದು ಪ್ರೀತಿಯ ಕನ್ವರ್ಟ್ ಆಗೋದು. ಅವಳಿಗೂ ಅದೇ ಭಯ ಇತ್ತು. ಫಸ್ಟ್ ನಾವು ಮೀಟ್ ಆದಾಗ ಅದೇ ಭಯದಲ್ಲೇ ಇಬ್ಬರು ಮೀಟ್ ಆಗಿದ್ದು. ಆ ಭಯದಲ್ಲೇ ಮೀಟ್ ಆಗಿ ಕೊನೆ ನಾನು ಅವತ್ತಿನ ದಿವಸನೇ August 15th ನಾನು ಅವಳಿಗೆ ಪ್ರಪೋಸ್ ಮಾಡಿದೆ. ಎಲ್ಲಿ ಮೀಟ್ ಆಗಿದ್ದಲ್ಲಿ? ಮೀಟ್ ಆಗಿ ಚಂಚಂದ್ರದಲ್ಲಿ. ಎಲ್ಲಿ ಜಾಗ ಯಾವುದು? ಚಂಚಂದ್ರ, ನನ್ನ ಫ್ರೆಂಡ್ಸ್ ಒಂದು ಮನೆ ಇತ್ತು, ಇಲ್ಲ ರೆಸ್ಟೋರೆಂಟ್ ಇತ್ತು, ಅದು ಕ್ಲೌಡ್ ಕಿಚನ್ ತರ. ಸೊ ಅವಾಗ ನಾನು ಏನ್ ಮಾಡಿದೆ, ಆ ಒಂದು ರಿಂಗ್ ತೊಗೊಂಡಿದ್ದೆ. ಅವಳಿಗೆ ಗೋಲ್ಡ್ ರಿಂಗ್ ತೊಗೊಂಡಿಲ್ಲ ಸರ್, ನಂತರ ಅವಾಗ ಅಷ್ಟು ಬಜೆಟ್ ಇರ್ಲಿಲ್ಲ. ಸುಮ್ಮನೆ ಸಿಲ್ವರ್ ರಿಂಗ್ ತೊಗೊಂಡಿದ್ದೆ. ಅವಾಗ ಸಿಲ್ವರ್ ರಿಂಗ್ ಕಡಿಮೆ ಅಲ್ವಾ ಬಜೆಟ್ಗೆ, ಸಿಲ್ವರ್ ರಿಂಗ್ ತೊಗೊಂಡಿದ್ದೆ. ನಾನು ಅವಳು ಪ್ರಪೋಸ್ ಮಾಡಿದೆ. ಅವಳು ಅದಕ್ಕಿಂತ ಮುಂಚೆ ನಾನು ಅವಳು ವಿಲ್ ಯು ಮ್ಯಾರಿ ಮೀ ಅಂತ ಅವ್ರಿಗೆ ರಿಪ್ಲೈನೇ ಮಾಡ್ತಿರ್ಲಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಆಯ್ತು ಫ್ರೆಂಡಾಗೆ ಮೆಸೇಜ್ ಮಾಡಿ ಹೋಗ್ಲಿ ಆಯ್ತು ಅಂತ, ಸರಿ ಮೀಟ್ ಆಗೋಣ ಅಂದ್ರೆ ಮೀಟ್ ಮಾಡೋಕ್ಕೆ ಸತಾಯಿಸಿದ್ದು. ಕೊನೆಗೆ ಒಂದು 5 day ಮೀಟ್ ಮಾಡಿದ್ವಿ ಚಂಚಂದ್ರಲ್ಲಿ. August 15 ಮೀಟ್ ಮಾಡಿದ್ದು. ನನಗೆ ಈಗಲೂ ನೆನಪಿದೆ, 11:30 ನಾನು ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ದೀನಿ, ಬುಲೆಟ್ ಗಾಡಿ, ಅವಳು ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ದಾಳೆ. ಅದಕ್ಕೆ ಬುಲೆಟ್ ಗಾಡಿಲಿ ಅವಳು ಬರ್ತಾಳೆ ಅಂದ್ಬಿಟ್ಟು ಅವಾಗ ದಪ್ಪ ಆಗ್ಬಿಟ್ಟಿದೆ ಸರ್, ಫುಲ್ ಹೊಟ್ಟೆ ಹೇಳ್ಕೊಂಡು ಅವಾಗ ಏನಂದ್ರೆ ಅವಳು ಚೆನ್ನಾಗಿದ್ರು, ನಾವು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಆಮೇಲೆ ನಾವು ಫೋಟೋದಲ್ಲಿ ನೋಡೋದಕ್ಕೂ ಎಲ್ಲ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ವ. ನಾವು ಕೆಲವೊಮ್ಮೆ ನಾನಂತೂ ಹೊಟ್ಟೆ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಇವಳು ಬಂದಿದ ತಕ್ಷಣ ಏನು ಕೇಳ್ಬೋದು ಹೇಳಿ, ಅವ್ಳು ಗೊತ್ತಾಗೋಯ್ತು ನಾನು ಉಸ್ಸು ಕಟ್ಟು ಹೊಟ್ಟೆ ಇಟ್ಕೊಂಡಿದ್ದೀನಿ ಅಂತ. ನೀವು ಆರಾಮಾಗಿ ಫ್ರೀಯಾಗಿ ಹೊಟ್ಟೆ ಬಿಟ್ಟೆ ಮಾತಾಡಿ ಅಂತಂದ್ಲು. ನನಗೆ ಬಕ್ಕರಾಗೋಯ್ತು ಸರ್, ಫುಲ್ ಅಜೀಬಾಗೋಯ್ತು. ಹೊಟ್ಟೆ ಹೇಳ್ಕೊಂಡ್ಬಿಟ್ಟಿದ್ದೀನಿ, ಮಾತಾಡ್ತೀನಲ್ಲ. ಇಲ್ಲ ನೀವು ಯಾಕೋ ತುಂಬಾ ಹಿಂಸೆಯಿಂದ ಮಾತಾಡ್ತೀರಾ, ಫ್ರೀಯಾಗಿ ಹೊಟ್ಟೆ ಬಿಟ್ಬಿಟ್ಟೆ ಮಾತಾಡಿ ಅಂತ ಅಲ್ಲ. ತೋರಿಸ್ತಾ ಇದ್ರಿ. ಸೊ ಅಲ್ಲಿಂದ ಮಾತು, ಅಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ರು, ಫ್ರೆಂಡ್ಸ್ ಮುಂದೆನೆ ಪ್ರಪೋಸ್ ಮಾಡ್ಬಿಟ್ಟೆ. ನೀಟಾಗಿ ಪ್ರಪೋಸ್ ಕೊಟ್ಟಿದ್ದು. ಉಂಗುರ ಕೊಟ್ಟಿದ್ದು. ಹಾಕಿದ್ದ ಅಲ್ಲ ಉಂಗುರ ಹಾಕಿದಲ್ಲ, ಉಂಗುರ ಕೊಟ್ಟಿದ್ದು ಸಿಲ್ವರ್ ರಿಂಗ್. ನನ್ನ ಹತ್ರ ಈಗಲೂ ಇದೆ ಸಿಲ್ವರ್ ರಿಂಗ್. ರಿಯಾಕ್ಷನ್ ಏನಿತ್ತು? ಅದೇ ನನ್ಗೆ ಅನ್ಕೊಂಡೇ ಇರ್ಲಿಲ್ವಲ್ಲ ಈ ತರ ಎಲ್ಲ ಆಗತ್ತೆ ಅಂತ. ಬಟ್ ಭಯ ಇತ್ತಾ? ಈಗ ಮೊದ್ಲೇ ಕೇಳಿದ ಮದ್ವೆ ಆಗ್ತೀಯ ಅಂತ, ಈಗ ಮೀಟ್ ಮಾಡಕ್ ಕರೀತಾ ಇದ್ದಾನೆ, ಅಲ್ಲಿ ಏನು ಭಯ ಇತ್ತು. ಮತ್ತೆ ಅವ್ರನ್ನ ನಾನು ಫೇಸ್ ಟು ಫೇಸ್ ನೋಡ್ತಾನೆ ಮಾತಾಡ್ಸ್ತಾ ಇರ್ಲಿಲ್ಲ. ಅವ್ರು ನನಗೆ ಹೇಳೋರು, ಅವ್ರ ಜೊತೆ ಮಾತಾಡ್ಸ್ಬೇಕು ಅಂದ್ರೆ ನಾನು ಹಿಂಗ್ ಸ್ಟ್ರೈಟ್ ನೋಡ್ತಾ ಇರ್ಲಿಲ್ಲ, ತಲೆ ಬಗ್ಗಿಸ್ಕೊಂಡು ಮಾತಾಡ್ತಿದ್ದೆ. ಅವ್ರು ಏನಕ್ಕೆ ತಲೆ ಎತ್ತು ಮಾತಾಡು, ಏನಕ್ಕೆ ಹಿಂಗ್ ಮಾತಾಡ್ತಿದ್ದೀರಾ ಅಂತ ನನಗೆ ಬರ್ತಾ ಇರ್ಲಿಲ್ಲ. ಪೀಕ್ ಹೇಳ್ಬಿಡ್ತೀನಿ, ಪೀಕ್ ಇನ್ನೋಸೆನ್ಸ್ ಅಂತ ನೀವು ಹೇಳ್ತಿರಲ್ಲ, ಅದ್ರ ಪೀಕ್ ಇನ್ನೋಸೆನ್ಸ್ ಹೇಳ್ತೀನಿ ನೀವು ಕೇಳಿ ಸರ್. ಅವ್ಳು ಪ್ರಪೋಸ್ ಮಾಡಿದ್ಮೇಲೆ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಹಿಂಗೆ ಸರ್, ಹಿಂಗೆ ಮೇಲ್ ಕತ್ತೆದ್ ನೋಡ್ತಾ ಇಲ್ಲ ಸರ್. ಏನಕ್ಕೆ ಭಯ ಪಡ್ತಾ ಇದ್ದೀರಾ, ಮಾತಾಡಿ. ಇಲ್ಲ ನನಗೆ ಇದೆಲ್ಲ ಹೊಸ್ತು, ಅದು ಏನು ಹೇಳೋದಂತ ಗೊತ್ತಾಗ್ತಿಲ್ಲ, ಫುಲ್ಲು ಇಲ್ಲ ಹಿಂಗೆ. ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಈಗ ನಾವೆಲ್ಲರೂ ಹೋಗ್ತೀವಿ ಅಂತಂದ್ರೆ ನಾವೇನು ಮಾಡ್ತೀವಿ, ಫ್ರೆಂಡ್ಸ್ ಜೊತೆ ಗಾಡೀಲಿ ಕೂತ್ಕೋದು. ಅವಳು ಫ್ರೆಂಡ್ಸ್ ಜೊತೆ, ನನ್ನ ಫ್ರೆಂಡು ಮೇಲೆ ಮೇಲ್ ಫ್ರೆಂಡ್ ಜೊತೆ ಗಾಡೀಲಿ ಕೂತ್ಕೊಳ್ಳಲ್ಲ. ಇಲ್ಲ ನನಗೆ ಎಲ್ಲ ಹುಡುಗರೆಲ್ಲ ಹೊಸದು, ನನಗೆ ನೀವೊಬ್ಬರೇ. ನಾನು ಅಮ್ಮ ತಾಯಿ ಫ್ರೆಂಡ್ಲಿ ಬಾಯ್ಸ್ ಫ್ರೆಂಡ್ಸೇ ಇಲ್ಲ ಅವಳಿಗೆ. ಬಾಯ್ಸ್ ಅಲ್ಲಿ ಫ್ರೆಂಡ್ಸೇ ಇಲ್ಲ. ಇಮ್ಯಾಜಿನ್. ಈಗ ಇವ್ರ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಇವ್ರಿಗೆಲ್ಲ ಫ್ರೆಂಡ್ಸ್. ಇವಳು ಇಡೀ ಲಿಸ್ಟಲ್ಲಿ ಒಂದು ಮೇಲ್ ಫ್ರೆಂಡ್ ಇಲ್ಲ. ನಾನೇ ನೋಡಿದ್ದೀನಿ, ಒಂದು ಮೇಲ್ ಫ್ರೆಂಡ್ ಇಲ್ಲ. ಆ ಮೇಲ್ ಫ್ರೆಂಡ್ ಇರೋದು ಇವಳು ಫ್ರೆಂಡ್ ಇರಲ್ಲ, ಫ್ರೆಂಡ್ ಹಸ್ಬೆಂಡ್ಗಳು. ನನಗೆ ನಿಜವಾಗ್ಲೂ ಅನಿಸ್ತಿದೆ ಪ್ರಶಾಂತ, ಈ ಕಾಲದಲ್ಲಿ ಈ ಹುಡುಗಿ ನಾನು ಅದನ್ನೇ ಸರ್ ಈಗಲೂ ಯೋಚನೆ ಮಾಡೋದು. ನಿಜವಾಗ್ಲೂ ಅನಿಸ್ತಿದೆ ಸರ್. ಕತ್ತೆತ್ ನೋಡ್ತಿಲ್ಲ, ಗಾಡಿ ಕೂತ್ಕೊ ಹೋಗ್ಲಿ. ನಾನು ಇಲ್ಲಿ ನನ್ನ ಗಾಡಿಲಿ ಅವ್ನು ಕೂತ್ಕೊಂಡಿಲ್ಲ, ನನ್ನ ಫ್ರೆಂಡ್ ಗಾಡಿ
ಇಲ್ಲ ಆಗಲ್ಲ ಇಲ್ಲ. ನಾನು ಒಂದು ಟೈಮ್ ಸೈಕ್ ಆಗೋದು, ಯಾರಮ್ಮ ನೀನು, ಯಾವ ಹುಡುಗಿನಮ್ಮ, ಗಾಳಿ ಕೂತ್ಕೊಂಡು ಏನಾಗ್ಬಿಡುತ್ತೆ, ಏನೋ ಅವನು ನನ್ನ ಫ್ರೆಂಡೇ ತಾನೆ. ಇಲ್ಲ ಬೇಡ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಅಮ್ಮ ತಾಯಿ ಆಮೇಲೆ ಅಭ್ಯಾಸ ಮಾಡಿಸುವೆ, ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಸುವೆ. ನೋಡು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಥರನೇ ಒಳ್ಳೆಯವರು, ತಲೆ ಕೆಡ್ಸ್ಕೊಂಡು. ಬಟ್ ಅವಳು ಆ ಇಂಟೆನ್ಷನ್ ಅಲ್ಲ, ಬಟ್ ಅವಳಿಗೆ ಭಯ. ಈಗ ನನ್ನನ್ನು ನಂಬಿರೋದೇ ಒಂದು ಬೈದಲ್ಲಿ ನಂಬಿದ್ದಾಳೆ, ಇನ್ನೊಬ್ಬ ಯಾರೊಬ್ಬರನ್ನ ಫ್ರೆಂಡ್ ಅಂತ ತೊಗೊಳೋದಕ್ಕೆ ಅವ್ಳು ಭಯ. ಈಗ ನನ್ನ ಫ್ರೆಂಡ್ಸ್ ಎಲ್ಲರೂ ಅವಳ ಫ್ರೆಂಡ್ಸು. ಫಸ್ಟ್ ನನ್ನನ್ನು ಮಾತಾಡ್ಸ್ತಾಳೆ, ಅವಳನ್ನು ಮಾತಾಡ್ತಾಳೆ. ಅವಳು ಹೆವಿ ಮಾತಾಡ್ತಾಳೆ. ಇವಾಗ ಇಲ್ಲಿ ಸ್ವಲ್ಪ ಶೈ ಫೀಲ್ ಅವಳು. ಹಂಗೆ ಬಟ್ ಸಕ್ಕದ ಮಾತಾಡ್ತಾಳೆ ಅವಳು. ಬಟ್ ಒಂದು ಸಿನಿಮಾದ ಹೀರೋಯಿನ್ ಆಗಿರೋ ಒಂದು ಹೆಣ್ಮಗಳು ತಲೆ ಎತ್ತಿ ಮಾತಾಡಲ್ಲ, ತಲೆ ತಗ್ಸಿ ನಾಚ್ಕೋತಾರೆ, ಭಯ ಪಡ್ತಾರೆ. ಅದು ಹೆಂಗೆ ಸೆಟ್ಟಲ್ ಹೆಂಗಿರ್ತಿರ್ಬೇಕು ನೀವು? ಸರ್ ಸೆಟ್ಟಲ್ ಯಾರು ಮಾತಾಡ್ಸಲ್ಲ ಅವಳು, ಕೇಳಿ. ನಾನು ಶೂಟ್ ಆಯ್ತು, ನಾನು ಆಯ್ತು ಅಷ್ಟೇ. ನನ್ನ ಸೀನ್ ಇದ್ರೆ ಮಾತ್ರ ಹೊರಗೆ ಬರ್ತೀನಿ. ಕ್ಯಾರವಾನ್ ಸೀನ್ ಇದ್ರೆ ಕ್ಯಾರವಾನ್ ಅಷ್ಟು. ಇಲ್ಲ ಅಂದ್ರೆ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತೀನಿ. ಇದ್ದಾಗ ಹೇಳ್ತಾರೆ, ಅವಾಗ ಬಂದು ಶೂಟ್ ಮಾಡ್ಕೊಂಡು ಹೋಗ್ತೀನಿ. ಹರಟೆ ಹೊಡಿಯೋದು, ಫ್ರೀಕ್ ಔಟ್ ಮಾಡೋದು, ಇಲ್ಲ ಗೆಟ್ ಟುಗೆದರ್, ನೈಟ್ ಔಟು, ಅದಕ್ಕೆಲ್ಲ ಇನ್ವೈಟ್ ಮಾಡಿದ್ದಾರೆ. ಬಟ್ ನಾನು ಎಲ್ಲೂ ಹೋಗಿಲ್ಲ, ನಂಗೆ ಇಷ್ಟನೇ ಆಗಲ್ಲ ಅದೆಲ್ಲ. ಫ್ರೀಕ್ ಅಲ್ಲ ನಾನು. ತುಂಬಾ ಅಪರೂಪದಲ್ಲಿ ಪ್ರೋ ಪ್ಲಸ್ ಇದ್ದಾರೆ ನೀವು. ಎಲ್ಲೂ ಪಾರ್ಟಿ ಸರ್ ಇದುವರೆಗೂ ಒಂದು ಪಾರ್ಟಿಗೆ ಹೋಗಿಲ್ಲ. ಒಂದೇ ಒಂದು ಪಾರ್ಟಿಗೆ ಹೋಗಿರೋದು, ಅದು ನಿವಿ ಜೊತೆ ಸುದೀಪ್ ಸರ್ ಪಾರ್ಟಿಗೆ. ಸುದೀಪ್ ಸರ್ ಸುದೀಪ್ ಸರ್ ಹೋಗಿದ್ದಾಳೆ. ಸುದೀಪ್ ಸರ್, ನಾನು ಸುದೀಪ್ ಸರ್ ಜೊತೆ ನೋಡಿ ಸುದೀಪ್ ಸರ್ ಹೆಂಗೆ ಫೋಟೋ ತಗ್ಸ್ಕೊಂಡು ಅಂತ ಬಂದು ಹೇಳಿದ್ದು. ನನಗೊಂದು ಟೈಮ್ ಬರುತ್ತೆ, ನಾನು ಒಂದು ದಿವಸ ಒಂದು ಬಿಗ್ ಸ್ಟೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಸುದೀಪ್ ಸರ್ನ ಮಾತಾಡ್ಸಿದೆ ಅಂತ. ನಾನು ಅಂದ್ರೆ ನನಗೂ ಅವ್ರಿಗೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಸುದೀಪ್ ಸರ್ ವಿಚಾರ. ಮದ್ವೆನ್ ಲೇಟ್ ಮಾಡಿದ ಯಾಕೆ ಗೊತ್ತಾ? ಸುದೀಪ್ ಸರ್ನ ಮದ್ವೆ ಕರ್ಸ್ಬೇಕು ಅಂತ, ಇನ್ನೇನು ಅಲ್ಲ. ಬ್ರೇಕಿಂಗ್ ನ್ಯೂಸ್. ಅಷ್ಟು ಇಷ್ಟ ಸುದೀಪ್ ಸರ್ ಪ್ರಾಣ. ಹಾಗಾಗಿ ಮದ್ವೆ ಸುದೀಪ್ ಸರ್, ಇವ್ರ ಮುಹೂರ್ತಕ್ಕೆ ಸುದೀಪ್ ಸರ್ ಬರಲ್ಲ. ಸುದೀಪ್ ಸರ್ ಬರೋ ದಿನ ಇವ್ರ ಮುಹೂರ್ತ ಇಟ್ಕೊತಾರೆ. ಹೌದು, ನನಗೆ ಅದು ಆಸೆ ಇತ್ತು. ಸೊ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಸರ್ ಹಿಂಗೆ ಮದುವೆ ಇಟ್ಕೊಂತೀನಿ ಸರ್, ನೀವು ಬರಬೇಕು ಅನ್ನೋದಕ್ಕೆ ಅವ್ರು ಹೇಳೋ ಡೇಟ್ ಮೇಲೆ ನಾನು ಮದುವೆ ಇಟ್ಕೊಂಡು, ಹಂಗೆಲ್ಲ ಆಸೆ ಇತ್ತು ಸರ್ ನನಗೆ. ಈಗಲೂ ಹೇಳ್ತೇವೆ, ನಾನು ಇಷ್ಟು ಬೇಗ ಮದುವೆ ಆಗ್ತಿದ್ದೀನಲ್ಲ ಸುದೀಪ್ ಸರ್ ಬರೋಕ್ಕಾಗಲ್ಲ. ಆ ಥರ ನನಗೆ ಅದು ತುಂಬ ಇದೆ, ಈಗಲೂ ಕಾಡ್ತಾ ಇರೋದು. ಗೊತ್ತಿಲ್ಲ ಈಗ ಸುದೀಪ್ ಅವ್ರು ಇದನ್ನ ನೋಡ್ತಿದ್ರೆ, ಯಾರೋ ತಲುಪಿಸಿದ್ರೆ, ಅಪ್ಪಟ ಕಮಿಡಿಯನ್ ಪ್ರಶಾಂತ್ ಟ್ಯಾಲೆಂಟೆಡ್ ಕಲಾವಿದ ನಿಮ್ಗೋಸ್ಕರ ಮದುವೆ ದಿನ ಕಾಯ್ತಿರ್ತಾರೆ ಸರ್. ಅವತ್ತು ಬಂದ್ಬಿಟ್ರೆ ಹತ್ತು ಬಿಡ್ತೀನಿ ಸರ್, ನಾನು ಫುಲ್ ಹತ್ತು ಬಿಡ್ತೀನಿ. ಲೈಫ್ ಆಯ್ತು. ಅಯ್ಯೋ ಪಾವನ, ನನಗೆ ಅವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ರೀಚ್ ಆಗಿ ಟ್ರೈ ಮಾಡಿದ್ರ ಕರಿಯಕ್ಕೆ ಇಷ್ಟ ಸರ್. ನಂಗೆ ರೀಚ್ ಆಗ್ಬೋದು ಸರ್. ರೀಚ್ ಆಗಿ ಅವ್ರ ಮೂಲಕ ನನಗೆ ಕಿರಣ್ ಅವ್ರ ಬಾಡಿಗಾರ್ಡ್ ಕಿರಣ್ ಪರಿಚಯ. ಸೊ ಅಲ್ಲಿ ರೀಚ್ ಆಗ್ಬೇಕು. ಬಟ್ ನಂಗೆ ಹೆಂಗಂದ್ರೆ ಅವ್ರು ನಾನು ಯಾರಂತ ಗೊತ್ತಿದ್ರೆ ಅವ್ರು ಬರ್ಬೇಕಾದ್ರೆ ನಮಗೂ ಆಶೀರ್ವಾದ ಮಾಡೋದು ಖುಷಿ ಆಗುತ್ತೆ. ನಿಮ್ಮನ್ನ ನೋಡಿರ್ತಾರೆ, ಚಾನ್ಸೇ ಇಲ್ಲ, ನೋಡಿಲ್ಲ ಅನ್ನೋ ಚಾನ್ಸ್. ಅದಕ್ಕೆ ನಂಗೆ ಒನ್ ಗಿಚ್ಚಿ ಗಿಲಿಗಿಲಿ 2 ಗಿಚ್ಚಿ ಗಿಲಿಗಿಲಿ 3 ಈಗ ಗಿಚ್ಚಿ ಗಿಲಿಗಿಲಿ 4 ಕ್ವಾಟ್ಲೆ ಕಿಚನ್. ಹೌದೌದು. ಆಮೇಲೆ ಆಮೇಲೆ ಫ್ಯಾಮಿಲಿ ಗ್ಯಾಂಗ್ಸ್ಟರ್ಸ್. ಎಷ್ಟು ರಿಯಾಲಿಟಿ ಶೋ, ಎಷ್ಟು ವರ್ಷದಿಂದ. ಕಮಾನ್ ಪ್ರಶಾಂತ್, ಅದು ನೋಡಿ ಇಲ್ಲ ಅವ್ರು, ನಾನು ಕರ್ನಾಟಕದ ಮನೆಗೂ ಗೊತ್ತು ವಯಸ್ ಪ್ರಶಾಂತ್. ಇಲ್ಲ ಬಿಗ್ ಬಾಸ್ ಪ್ರೂಫ್ ಮಾಡಿದಾಗ ಅವ್ರು ನೋಡಿದ್ರು. ಬಟ್ ನಂದೆಂತ ವಿಧಿಲಿಕ್ಕಿತ್ತು, ನಾನು ಲೇಡಿ ಗೆಟಪ್ ಅಲ್ಲಿ ಇದ್ದೀರಿ ಸರ್ ಅಂತ ನನಗೆ ಸರ್ ಕಣ್ಣಲ್ಲಿ ಇವಳು ಹೇಳಿದ್ಲು ಅವತ್ತು ಬಿಗ್ ಬಾಸ್ ಪ್ರೂಫ್ ಇವಳು ಹೇಳಿದ್ಲು, ನೋಡು ಸುದೀಪ್ ಸರ್ ನಿನ್ನ ಮಾತಾಡ್ತಾರೆ ನಿನ್ನ. ನನಗೆ ಸುದೀಪ್ ಸರ್ ಮುಟ್ಟಿದ್ರೆ ನಂಗೆ ಒಂಥರ ಅದು ಒಂದು ಶೇಕ್ ಆಗುತ್ತಲ್ಲ ಸರ್. ಅವತ್ತು ಲೇಡಿ ಗೆಟಪ್ ಅಲ್ಲಿ ಜಾನ್ವಿ ಅವ್ರ ಗೆಟಪ್ ಹಾಕಿದ್ದೀನಿ ನಾನು ಬಿಗ್ ಬಾಸ್ ಸ್ಪೂಫ್ ಮಾಡಕ್ಕೆ. ಕಿಚ್ಚ ಅಂತ ಸಾಂಗಲ್ಲಿ ಸುದೀಪ್ ಸರ್ ಎಂಟ್ರಿ, ನನಗೆ ಅಳು ಬಂದ್ಬಿಡ್ತು ಸರ್. ಕಾಲು ಬಿದ್ದುಬಿಟ್ಟೆ, ಫಸ್ಟ್ ಹೋಗಿದ್ದು ಕಾಲು ಬಿದ್ದೆ. ಅವರು ಹಿಂಗೆ ಶೇಕ್ ಏನು ಕೊಟ್ಟರು ಸರ್. ಎಷ್ಟು ಅದೊಂದು ಬೇರೆ ಫೀಲು ಸರ್, ಅದೊಂದು ಬೇರೆ ಫೀಲು, ಸಿಕ್ಕಾಪಟ್ಟೆ ಒಳ್ಳೆ ಫೀಲ್ ಸರ್. ನಾನು ಮಾತಾಡಬಾರ್ದು, ನನಗೋಳ್ಗೂ ಅದೇ ಕಾಂಪಿಟೇಷನ್ ಆಗ್ತದೆ. ನೋಡಿ ನಾನು ಸುದೀಪ್ ಸರ್ ಜೊತೆ ಫೋಟೋ ತಗೊಂಡಿದ್ದೀನಿ ಅಂತ ಒಂದಲ್ಲ ಒಂದು ದಿವಸ ಅದು ಅದೆಲ್ಲ ಇದೆ ಸರ್. ಅದೊಂದು ಫೀಲ್ ಇದೆ ನನಗೆ, ಅವರಂದ್ರೆ ಅಷ್ಟಿಷ್ಟ. ಯಾವಾಗಲೂ ಒಬ್ಬ ಹುಡುಗ ನಮ್ಮ ಬದುಕಿನಲ್ಲಿ ಬರಬೇಕಾದ್ರೆ ಈಗ ಜಮಾನದ ಹೆಣ್ಮಕ್ಳಂತೂ ಯೋಚನೆ ಮಾಡ್ತಾರೆ, ಅವ್ನು ಸೆಟ್ಲ್ ಆಗಿದ್ದಾನಾ, ಓಕೆನಾ ಅಂತೆಲ್ಲ. ನೀವು ಯಾವ ನಂಬಿಕೆ ಅದು? ಬಿಕಾಸ್ ಇನ್ನೂ ಗಿಚ್ಚಗಿಲಿ ಶುರುನೇ ಆಗಿಲ್ಲ. ಪ್ರಶಾಂತ್ ಯಾರು ಅಂತ ಬರೀ ಕಂಟೆಂಟ್ ಕ್ರಿಯೇಟರ್ ಅಷ್ಟೇ, ಸ್ಮಾಲ್ ಸ್ಕ್ರೀನ್ಗೆ ಬಂದಿಲ್ಲ, ಗೊತ್ತಿಲ್ಲ. ಹೆಂಗೆ ನಂಬಿದ್ರಿ, ಹೆಂಗೆ ನಂಬಿಕೆ ಬಂತದು? ಬಟ್ ಅವಾಗ ನಂಗೆ ಸ್ಟಾರ್ಟಿಂಗ್ ಐಡಿಯಾನೇ ಇರಲಿಲ್ಲ ಇವರು ಅಂದ್ರೆ ಏನ್ ಮಾಡ್ಬೇಕು. ಲವ್ ಮಾಡ್ತಾ ಇದ್ವಲ್ಲ, ಸೊ ವಾಟ್ ನೆಕ್ಸ್ಟ್ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಬಿಕಾಸ್ ನಾನು ಅರ್ನ್ ಮಾಡ್ತಾ ಇದ್ದೆ, ನಾನು ದುಡಿತಾ ಇದ್ನಲ್ವಾ. ಸೊ ಏನಾಗಲ್ಲ, ತೊಂದರೆ ಇಲ್ಲ, ಆ ಥರ ಮೈಂಡ್ ಸೆಟ್ ಎಲ್ಲ ಇತ್ತು. ಆಮೇಲೆ ನನಗೆ ಅವ್ರಿಗೆ ಗೊತ್ತೇ ಇರಲಿಲ್ಲ, ಬಿಕಾಸ್ ಅವ್ರು ಯೂಟ್ಯೂಬ್ ಏನು ಇರಲೇ ಇಲ್ಲ. ಅವ್ರ ಮನೆ ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಳ್ಳೋದಕ್ಕೆ, ಅಥವಾ ಇವ್ರ ಫ್ರೆಂಡ್ಸು ಮ್ಯೂಚುವಲ್ ನನಗೆ ಯಾರೂ ಇಲ್ಲ. ಸೊ ಹಾಗಾಗಿ ನನಗೆ ಏನು ನಾಲೆಡ್ಜೇ ಇರಲಿಲ್ಲ ಅವ್ರು ಹೇಗೆ ಏನು ಅಂತ. ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅವ್ರು ರೀಸೆಂಟಾಗಿ 3 ಇಯರ್ಸ್ ಆಯಿತು. ಒಂಚೂರು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಬೇಕಲ್ವಾ? ಆ ಒಂದು ಅದೇ ಹೇಳ್ತಾರಲ್ಲ, ಲವಲ್ ಬಿದ್ರೆ ಏನು ಅಷ್ಟು ಗೊತ್ತಾಗಲ್ಲ ಅಂತ. ಸೊ ಅವಾಗ ನನಗೇನು ಗೊತ್ತಾಗ್ಲಿಲ್ಲ. ನಾನು ಅರ್ನ್ ಮಾಡ್ತಿದ್ನಲ್ವಾ, ಸಾಕು ನೋಡೋಣ, ದೇವ್ರಿದ್ದಾನೆ, ನಾನು ಸಾಕೋತೀನಿ, ದೇವ್ರಿದ್ದಾನೆ ಅನ್ನೋ ಥರನೇ ಮೈಂಡ್ ಸೆಟ್. ಬಿಕಾಸ್ ಇವ್ರು ಸ್ಟಾರ್ಟಿಂಗ್ ಅಂದ್ರೆ ಇವರು ತುಂಬಾ ಹಾರ್ಡ್ ವರ್ಕ್. ಅಂದ್ರೆ ಇವ್ರು ಏನೇ ಮಾಡಬೇಕು ಅಂದ್ರೂ
ಇವ್ರು ಕಷ್ಟಪಟ್ಟೇನೆ ಇವರೆಲ್ಲ ಅಂದರೆ ತುಂಬ ಕಷ್ಟಪಟ್ಟೆ ತಗೊಳ್ಳೋದು ಪ್ರತಿಯೊಂದು. ಅವ್ರು ಆಸೆ ಪಡಲ್ಲ ಅವ್ರ ದುಡ್ಡು ಇವ್ರ ದುಡ್ಡು ಆ ಥರ ಎಲ್ಲ ಇಲ್ಲ. ಸೊ ಅದು ನನಗೆ ಪ್ರೌಡ್ ಫೀಲ್ ಇದೆ. ನನಗೆ ಸ್ಟಾರ್ಟಿಂಗಿಂದ ಅದೊಂದು ಪಾಸಿಟಿವ್ ಇತ್ತು. ಅಂದರೆ ಇವ್ರು ಏನಾದ್ರು ಅಂದರೆ ಏನಾದರೂ ಮಾಡ್ತಾರೆ ಫ್ಯೂಚರಲ್ಲಿ ಏನಾದರೂ ಮಾಡ್ತಾರೆ ಅನ್ನೋದು ಅವಾಗಲೇ ಒಂದು ಸ್ವಲ್ಪ ನನಗೆ ಫೀಲ್ ಆಗ್ತಾಯಿತ್ತು. ಅದೇನೋ ಗೊತ್ತಿಲ್ಲ ಅದೇನೋ. ಇನಿಷಿಯಲಿ ಸರ್ ನನಗೆ ಇದು ಎಲ್ಲೂ ಹೇಳಿರಲಿಲ್ಲ, ಯಾವ ಇದರಲ್ಲೂ ಹೇಳಿಲ್ಲ ಬಿಡಿ. ಇನಿಷಿಯಲಿ ನಾನು ನೀವು ಇದು ಹೇಳಿದ್ದಕ್ಕೆ ನನಗೆ ನಂಬಿಕೆ ಅಂತಲ್ಲ, ಅವಳು ನಾನು ಸಾಕ್ತೀನಿ ಅಂತ ಹೇಳೋದ್ರಲ್ಲಿ ಏನಂದರೆ ನನಗೆ ಬಟ್ಟೆ ತೊಗೊಳಕ್ಕೆ ಕೆಲವೊಂದು ಹಬ್ಬ ಗಿಬ್ಬ ಬಂದರೆ ಬಟ್ಟೆ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ. ನಮ್ಮಮ್ಮ ಕೊಡ್ಸೋರು ಪ್ರತಿ ಹಬ್ಬಕ್ಕೂ ಬಟ್ಟೆಗೆ ಅಮ್ಮ ಕೊಡ್ಸೋರು. ಇವಳ್ದೊಂದು ಇರೋದು, ಇವಳೊಂದು ಕರ್ಕೊಂಡೋಗಿ ಇವಳು ಬಟ್ಟೆ ಕೊಡ್ಸೋಳು. ನನ್ನ ಹತ್ರ ಆ ಟೈಮಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ನನ್ನ ಹತ್ರ ಏನೂ ಇಲ್ಲ. ಬಿಕಾಸ್ ರೀಲ್ಸ್ ಮಾಡ್ತಿರೋರಿಗೆ ಏನಿರುತ್ತೆ ಸರ್, ಪ್ರಮೋಷನ್ಸ್ ಬಂದರು ಇಲ್ಲಾಂದರೆ ಇಲ್ಲ. ಸೊ ಆ ಟೈಮಲ್ಲಿ ಇವಳು ನನಗೆ ಬಟ್ಟೆ ಅದು ಇದು ಏನೋ ಬೇಕು ಸಣ್ಣ ಪುಟ್ಟದ್ದು ಎಲ್ಲ ಇವಳೇ ಮಾಡೋಳು, ಎಲ್ಲ ಇವಳೇ ಮಾಡ್ತಿದ್ಲು ಸರ್. ನಾನು ಅಂದ್ಕೊಳ್ಳೋವಿ ಏನಿದು ಈ ಥರ ಇರ್ತಾರ ಅಂದರೆ ಲೈಕ್ ನೋಡ್ಕೊಳ್ಳೋದು ಹಿಂಗಾಗುತ್ತೆ. ತುಂಬ ಮಾಡಿದ್ದಾಳೆ ಸರ್, ನಾನು ಅದನ್ನು ಹೇಳಬಾರ್ದು. ತುಂಬ ವಿಚಾರಗಳಲ್ಲಿ ಶಿ ಹಸ್ ಬೀನ್ ಬ್ಯಾಕ್ ಬಂದು ಸುಮಾರು ಸಪೋರ್ಟ್ ಮಾಡಿದ್ದಾಳೆ. ಪ್ರಶಾಂತ ನೀನು ಪುಣ್ಯವಂತ ಗುರು ಸರ್. ನನಗೆ ಎಷ್ಟು ಜನ ಹೇಳ್ತಾರೆ ಗೊತ್ತಾ ಸರ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಅಂದರೆ ನಾನು ಓವರ್ ಅ ಜರ್ನಿ ಸರ್. ಗಿಚಿಗಿಲಿ ಸೀಸನ್ 1 ಸೆಲೆಕ್ಟ್ ಆದೆ. ಇದಕ್ಕಿಂತ ಮುಂಚೆ ಡ್ಯಾನ್ಸಿಂಗ್ ಚಾಂಪಿಯನ್ಗೆ ಕರೆದಿದ್ರು, ಸೆಲೆಕ್ಟ್ ಆಗಿಲ್ಲ ಅಂತ ಬಂದು ಇವಳಿಗೆ ಹೇಳಿದೆ, ಏಯ್ ತಲೆ ಕೆಡ್ಸ್ಕೊಂಬಿಡ ಬಿಡಿ, ಇದಕ್ಕೆ ಯಾಕೆ ಬೇಜಾರಾಗ್ತೀಯಾ, ನಿಂಗೆ ಇನ್ನೊಂದೇನೋ ದೊಡ್ಡ ಶೋ ಸಿಗುತ್ತೆ ಅಂತಂದರು. ಡ್ಯಾನ್ಸಿಂಗ್ ಚಾಂಪಿಯನ್ಗೆ ಹೋದೆ, ಸೆಲೆಕ್ಟ್ ಆಗಲಿಲ್ಲ. ಇಲ್ಲ ಅದನ್ನು ಡ್ಯಾನ್ಸಿಂಗ್ ಚಾಂಪಿಯನ್ಗೆ ಕರೆದಿದ್ರು ನನ್ನ. ನೋಡ್ರಿ ಪ್ರಶಾಂತ್ ಒಬ್ಬ ಅದ್ಭುತವಾದಂಥ ಡ್ಯಾನ್ಸರ್, ಜನಕ್ಕೆ ಗೊತ್ತಾಗ್ಲಿ ಹೇಳ್ಬೇಡ, ಬರೀ ಕಾಂಟೆಂಟ್ ಕ್ರಿಯೇಟರ್ ನಗ್ಸೋದು ಅಷ್ಟೇ ಇಲ್ಲ, ಸೂಪರ್ ಡ್ಯಾನ್ಸರ್ ಅವನು. ಅಲ್ಲಿ ಡ್ಯಾನ್ಸಿಂಗ್ ಚಾಂಪಿಯನ್ಗೆ ಕರೆದಿದ್ರು. ಏನು ಒಂದು ದಪ್ಪ ಇದನ್ನು ಹೆಂಗೆ ಡ್ಯಾನ್ಸ್ ಮಾಡ್ತಾರೋ ಡೌಟಲ್ಲೇ ಇದು ಮಾಡೋದು. ಸೊ ಅವತ್ತಿಗೆ ಸೆಲೆಕ್ಟ್ ಆಗಲಿಲ್ಲ. ನೋಡಿದ್ರೆ ಪ್ರೋಮೋ ಎಲ್ಲ ಬಂತು, ಎಲ್ಲ ಸಕ್ಕದ ಒಂದು ಡ್ಯಾನ್ಸಿಂಗ್ ಚಾಂಪಿಯನ್ ನಾನು ಇಲ್ಲ. ಕಟ್ ಮಾಡಿದ್ರೆ ನನ್ನನ್ನು ಗಿಲಿಗಿಲಿಗೆ ಹಾಕಿದ್ರೆ, ನಾನು ಗಿಲಿ ಮೋಸ್ಟ್ಲಿ ಇದನ್ನು ಕರೆಸಿ ಮೋಸ್ಟ್ಲಿ ನಮ್ಮನ್ನು ವಾಪಸ್ ಕಳಿಸ್ತಾರೇನೋ ಅಂದ್ಕೊಂಡು ಬೈದಲ್ಲೇ ಇದ್ದೆ. ಇವಳಿಗೆ ಹೇಳಿದೆ, ನೋಡಿ ಹಿಂಗಿದೆ ಕಾರಣ ತಲೆ ಕೆಡ್ಸ್ಕೊಂಡು ನಿಂಗೆ ಇನ್ನೊಂದೇನೋ ದೊಡ್ಡ ಸಿಗುತ್ತೆ ಅಂತಂದು ಹೋಗಿ ಗಿಲಿ ಪ್ರೋಮೋ ಶೂಟ್ ದಿವಸ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಹೋಗಿದ್ದೀನಿ. ಪ್ರೋಮೋ ಶೂಟ್ ದಿವಸ ಒಳಗೆ ಫೋನ್ ಹಾಕಿದ್ದೀನಿ, ಹಿಂಗೆ ಪ್ರೋಮೋ ಶೂಟು. ಬಟ್ ಇದರಲ್ಲೂ ನಾನು ಪ್ರೋಮೋ ಶೂಟಲ್ಲಿ ಮಾತ್ರ ಇದನ್ನೆಲ್ಲ ಕಂಟೆಸ್ಟೆಂಟ್ ಅನ್ನೋದು ನನಗೆ ಬೈದಲ್ಲಿದೆ, ತಲೆ ಕೆಡ್ಸ್ಕೊಂಡು ನೀನು ಕಂಟೆಸ್ಟೆಂಟ್ ಆಗ್ತೀನಿ, ನೀನು ಎಲ್ಲ ಹೋಗ್ತಾ. ಫಸ್ಟ್ ಎಪಿಸೋಡು ಸರ್, ಫಸ್ಟ್ ಎಪಿಸೋಡ್ ಡಬ್ಬ ಹತ್ರ ಸ್ಕಿಟ್ ಮಾಡಿದ್ದೀನಿ ನಾನು. ಪಿ ಕೆ ನನ್ನ ಮೆಂಟರು ಡಬ್ಬ ಹತ್ರ ಸ್ಕಿಟ್ ಮಾಡಿದ್ದೀನಿ. ಅಲ್ಲಿರೋರೆಲ್ಲ ಮಾತಾಡ್ಕೊಂಡಿದ್ದು ಒಂದೇ, ಇವನೇ ಫಸ್ಟ್ ಎಲಿಮಿನೇಷನ್ ಇವನೇ ಆಗೋದು, ಇವನೇನು ಆ್ಯಕ್ಟಿಂಗ್ ಬರಲ್ಲ ಹಂಗೆ. ಬಿಕಾಸ್ ನಾನು ಕಟ್ಟು ಸತ್ಯ ಹೇಳ್ತೀನಿ ಕೇಳಿ ಸರ್, ರೀಲ್ಸ್ ಮಾಡೋದೇ ಬೇರೆ, ಕಂಟೆಂಟ್ ಮಾಡೋದೇ ಬೇರೆ, ಸ್ಟೇಜಲ್ಲಿ ಆ್ಯಕ್ಟ್ ಮಾಡೋದೇ ಬೇರೆ. ಓಕೆ, ತುಂಬ ಅಂದರೆ ತುಂಬ ಕಷ್ಟ ಇದೆ ಸರ್. ಬಿಕಾಸ್ 30 ಸೆಕೆಂಡ್ ರೀಲ್ ಇಸ್ ಡಿಫ್ರೆಂಟ್, 30 ಮಿನಿಟ್ಸ್ ಆಫ್ ಸ್ಕಿಟ್ ಇಸ್ ಡಿಫ್ರೆಂಟ್. 30 ಸೆಕೆಂಡ್ಸ್ಗೆ ರೀಟೇಕ್ಸ್ ಇದೆ, 30 ಮಿನಿಟ್ಸ್ಗೆ ರೀಟೇಕ್ಸ್ ಇಲ್ಲ. ಎಷ್ಟೋ ಜನ ಈಗಲೂ ಡೌಟಲ್ಲಿ ಇದ್ದಾರೆ ದಟ್ ಗಿಲಿ ರೀಟೇಕ್ಸ್ ಎಲ್ಲ ನಡೀತಾರೆ. ನಾವು ಒನ್ ಶೋರ್ ಶಾಟ್ ಒಂದು ಸತಿ ಸ್ಟಾರ್ಟ್ ಆದರೆ ಇಡೀ ಸ್ಕಿಟ್ ನಡೆಯುತ್ತೆ. ಸೊ ನನಗೆ ಆ ಭಯ, ಆ ಸ್ಕಿಟ್ಟು ಬೆವ್ರ್ತಾ ಇದ್ದೀನಿ, ಸ್ಕಿಟ್ ಹೆಂಗೆಂಗೋ ಮಾಡಿಬಿಟ್ಟಿದ್ದೀನಿ. ಎಲ್ಲರೂ ಹೇಳ್ತಿದ್ದಾರೆ ಫಸ್ಟ್ ಎಲಿಮಿನೇಷನೇ ಪಿ ಕೆ ಮತ್ತು ಪ್ರಶಾಂತ್ ಅಂತ. ಏನೋ ದೇವ್ರ ದಯ ಸರ್, ಅಲ್ಲಿಂದ ಒಂದು ಕಾಂಟೆಂಟ್ ಶುರು ಆಯಿತು. ನನಗೇನೂ ಗೊತ್ತಿಲ್ಲ, ಶೋ ಅಂದರೆ ಏನು ಅಂತ ಗೊತ್ತಿಲ್ಲ. ಎಷ್ಟೋ ಜನ ಬೈರು, ನೀನು ಅಮಾಯಕ ಅಲ್ಲ ಬಡ್ಡಿ ಮಗ, ನಿನಗೆ ಎಲ್ಲ ಗೊತ್ತು ಅಂತ. ಬಟ್ ನನಗೆ ಅಮಾಯಕ ಸರ್, ಬಿಕಾಸ್ ನಾನು ಹೊಸ ಶೋ, ಅದು ಶೋ ಪ್ಯಾಟ್ರನ್ ಗೊತ್ತಿಲ್ಲ, ಹೆಂಗೆ ಅಂತ ಗೊತ್ತಿಲ್ಲ. ಕ್ರಮೇಣ ಗೊತ್ತಾಯಿತು, ಇದು ಹಿಂಗೆ ವರ್ಕ್ ಆಗುತ್ತೆ, ಇದಾಗುತ್ತೆ, ಕಾಂಟೆಂಟ್ ವರ್ಕ್ ಆಗುತ್ತೆ, ಇಲ್ಲಿ ಹಿಂಗಿದ್ರೇ ವರ್ಕ್ ಆಗೋದು ಅನ್ನೋದು ಗೊತ್ತಾಯಿತು ಸರ್. ಪಿ ಕೆನ ನಾನು ಇಷ್ಟಪಡಬೇಕಾದ್ರೆ ಕಂಟೆಂಟ್ ಇದಲ್ಲ, ಅದು ಇವಳೇ ಸಪೋರ್ಟ್ ಮಾಡ್ತಿದ್ಲು ಸರ್. ಶಿ ಈಸ್ ಜೆಮ್ ಆಫ್ ಅ ಗರ್ಲ್. ಗೊತ್ತು ಇಟ್ ಇಸ್ ಎ ಕಾಂಟೆಂಟ್, ಬಟ್ ಶಿ ಯೂಸ್ ಟು ಸಪೋರ್ಟ್. ಪಿ ಕೆ ಪ್ರಿಯಾಂಕಾ ಕಾಮತ್ದು ಕಾಂಟೆಂಟ್, ಲವ್ ಕಾಂಟೆಂಟ್ ನಡೀತಿತ್ತು ಸರ್. ನಾನ್ ಪ್ರಶಾಂತ್ ಕೃತಿ ಅನ್ಕೊಂಡೆ. ಇಲ್ಲ ಪಿ ಕೆ ನಂದು ಪಿ ಕೆದು. ನಮ್ ಪಿ ಕೆ ಪ್ರಿಯಾಂಕಾ ಕಾಮತ್. ಪಾಪ ಅವ್ರು ನನಗೆ ಕಾಲ್ ಮಾಡ್ಬಿಟ್ಟು ಕೇಳೋರು, ನಿಮ್ಗೆ ಏನ್ ಬೇಜಾರಿಲ್ಲ ಅಲ್ವಾ ನಾನು ಹಿಂಗ್ ಕಂಟೆಂಟ್ ಮಾಡಿದ್ರೆ ಬೇಜಾರ? ಅವ್ರು ಪಾರ್ಟ್ನರ್ ಆಗಿ ಮಾಡ್ತಿದ್ರು, ಅಂದ್ರೆ ಲವ್ ಕಂಟೆಂಟ್ ಮಾಡ್ತಾ ಇದ್ರು. ಹೌದು, ಇವ್ರು ಮಾಡಿ ಏನ ಬೇಜಾರಿಲ್ಲ, ಅವ್ನು ಚೆನ್ನಾಗಿ ಕಾಣಿಸ್ಬೇಕು ಮಾಡಿ ಅಂತ. ಸೊ ದಟ್ ಇಸ್ ದ ಥಿಂಗ್.